ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಲೋಕೇಶ್ವರಿ. ಇವ್ರ ಹೆಸರು ನಿಶಾ, ಸಾರ್ಥಕ್, ತೇಜಸ್ವಿನಿ ಅಂತ. ನಾವು ಚಾನಲ್ ಓಪನ್ ಮಾಡಿ 2 ವರ್ಷ ಆಗಿದೆ. ಆದರೆ ಡೈಲಿ ವ್ಲಾಗ್ ಆಗ್ತಾ ಇರಲಿಲ್ಲ. ರೀಲ್ಸ್ ಮಾಡಿ ಹಾಕ್ತಾಯಿದ್ವಿ. ಒಂದು 10 ರೀಲ್ಸ್ ಏನೋ ಹಾಕಿದ್ದೀವಿ. ಫಸ್ಟ್ ಗಾರ್ಮೆಂಟ್ಸ್ಗೆ ಹೋಗ್ತಿದ್ದೆ, ಅದು ಈಗ ಬಿಟ್ಟಿದ್ದೀನಿ. 6 ತಿಂಗಳಿಂದ ಮನೇಲೇ ಇದ್ದೀನಿ, ಕೆಲ್ಸಕ್ಕೆ ಹೋಗ್ತಾ ಇಲ್ಲ. ಇವ್ನು ಚಿಕ್ಕವನಿದ್ದಾನಲ್ಲ, ಇವ್ನು ನೋಡ್ಕೊಳ್ಳೋದ್ರಿಂದ ಅದಕ್ಕೆ ಈಗ ಡೈಲಿ ವ್ಲಾಗ್ ಮಾಡಿ ಹಾಕೋಣ ಅಂತ ಇದ್ದೀನಿ. ನಿಮ್ಮೆಲ್ಲರ ಸಪೋರ್ಟು ನಮಗಿರಬೇಕು. ನಿಮ್ಮ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಈಗ ಮಧ್ಯಾಹ್ನದ ಅಡುಗೆ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. 2 ಗಂಟೆಗೆಲ್ಲ ನಮ್ಮ ಯಜಮಾನ್ರು ಬರ್ತಾರೆ. ಅಡುಗೆ ಮಾಡ್ಕೊಬೇಕು. ಸಾಂಬಾರ್ಗೆ ಇಟ್ಕೊತಾ ಇದ್ದೀನಿ. ಸಾಂಬಾರಿಗೆ ಬೀನ್ಸು, ಬೇಳೆ, ತರಕಾರಿ, ಆಲೂಗಡ್ಡೆ, ಕ್ಯಾರೆಟು ಇದೆಲ್ಲ ಹಾಕಿ ಕುಕ್ಕರಲ್ಲಿ ಇಡ್ತಾಯಿದ್ದೀನಿ. ಪಕ್ಕದಲ್ಲಿ ಹಂಗೇ ರೈಸ್ಗೂ ಇಡ್ತಾಯಿದ್ದೀನಿ ಫ್ರೆಂಡ್ಸ್. 2 ಕೆಲಸ ಒಂದೇ ಸಾರಿ ಆಗುತ್ತೆ. ಕುಕ್ಕರ್ ವಿಜಿಲ್ ಹಿಡಿದ್ಮೇಲೆ ಸಾಂಬಾರ್ಗೆ ಒಗ್ಗರಣೆ ಹಾಕ್ಕೊತೀನಿ. ಇವ್ರು ನೋಡಿ, ಮಕ್ಕಳು ಆಟ ಆಡ್ಕೊತಾ ಇದ್ದಾರೆ. ಇವಳು ಚಿಕ್ಕವಳು, ದೊಡ್ಡವಳು ಇಬ್ಬರು ಸೇರ್ಕೊಂಡು ಆಟ ಆಡ್ಕೊತಾ ಇದ್ದಾರೆ. ಇವನು ಮಗ ಟಿ ವಿ ನೋಡ್ತಾ ಇದ್ದಾನೆ, ಗೊಂಬೆ ಹಾಕ್ಕೊಂಡು ನೋಡ್ತಾ ಇದ್ದಾನೆ. ಆಚೆ ಎಲ್ಲೂ ಹೋಗಲ್ಲ ಫ್ರೆಂಡ್, ರೋಡ್ಗೆ ಹೋಗ್ಬಿಡ್ತಾನೆ. ಅದಕ್ಕೆ ಒಳಗಡೆ ಟಿ ವಿ ಹಾಕೋ ಈ ಥರ ಕೊಟ್ಬಿಡ್ತೀನಿ. ಮನೆಯಲ್ಲೇ ಟಿ ವಿ ಹಾಕ್ಕೊಂಡು ನೋಡ್ತಾನೆ. ಕುಕ್ಕರ್ ವಿಜಿಲ್ ಇಳಿದ್ಮೇಲೆ ಈ ಥರ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಂಡು ಕುದಿಯೋಕೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ನಮ್ಮ ಯಜಮಾನ್ ಬಂದರು. ಊಟಕ್ಕೆ ಹಾಕ್ಕೊಟ್ಟಿದ್ದೀನಿ, ಊಟ ಮಾಡ್ತಾ ಇದ್ದಾರೆ. ಜೊತೆಗೆ ಚಿಕ್ಕ ಮಗಳೂ ಊಟ ಮಾಡ್ತಾ ಇದ್ದಾಳೆ. ಇವ್ರು ಊಟ ಮುಗಿಸ್ಕೊಂಡು ಈಗ 2 ಗಂಟೆಗೆ ಹೊರಟ್ಬಿಡ್ತಾರೆ. 2 ಗಂಟೆ 2:30 ಅಷ್ಟೊತ್ತಿಗೆ ಹೊರಟ್ಬಿಡ್ತಾರೆ. ಇವಾಗ 1 ಅವರ್ ಟೈಮ್ ಇರುತ್ತೆ ಊಟಕ್ಕೆ. ಅದಕ್ಕೆ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ಮಧ್ಯಾಹ್ನ ಅಡುಗೆ ಮುಗಿಸಿ ರೆಡಿ ಮಾಡಿ ಇಟ್ಟಿರ್ತೀನಿ ಫ್ರೆಂಡ್ಸ್. ಅಷ್ಟೊತ್ತಿಗೆ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ನೋಡಿ ಫ್ರೆಂಡ್ಸ್, ಇವನು ಸಂಜೆ ಟೈಮಲ್ಲಿ ಈ ಥರ ತೊಟ್ಲಲ್ಲೇ ಮಲಗಿಸೋದು. ಪಕ್ಕದಲ್ಲೇ ಕೆಳಗಡೆ ಮಲಗೋದಿಲ್ಲ ಅವನು. ನೈಟ್ ಹೊತ್ತು ಮಾತ್ರ ಪಕ್ಕದಲ್ಲಿ ಮಲಗಿಸ್ಕೊತೀನಿ. ಮಧ್ಯಾಹ್ನ ಟೈಮಲ್ಲಿ ಮಾತ್ರ ಅದು ತೊಟ್ಲಲ್ಲಿ ಹಾಕ್ತೀನಿ, ಇಲ್ಲಾಂದರೆ ಅವ್ನು ಮಲಗೋದಿಲ್ಲ. ಇವ್ನು ಮಲಗಿಸಿ ನಾನು ಮುಂದಿನ ಕೆಲಸ ಮಾಡ್ಕೋಬೇಕು ಫ್ರೆಂಡ್ಸ್. ಪಾತ್ರೆ ತೊಳೆಯೋದು, ಮನೆ ಕಸ ಗುಡಿಸ್ಕೊಳ್ಳೋದು. ನೋಡಿ, ಇವನು ಈ ಥರ ಆಟ ಆಡ್ತಾ ಇದ್ದಾನೆ. ಇನ್ನು ಸ್ವಲ್ಪ ಹೊತ್ತು ಆಟ ಆಡ್ಬಿಟ್ಟು ಮಲ್ಕೊತಾನೆ. ಮಲ್ಕೊಂಡ್ಮೇಲೆ ನಾನು ಕೆಲಸ ಮುಗಿಸ್ಕೊತೀನಿ. ಗಾರ್ಮೆಂಟ್ಸು ಸ್ಟಾಪ್ ಮಾಡಿದ್ಮೇಲೆ ಮನೇಲಿ ಕೂತ್ಕೊಂಡು ಏನು ಮಾಡೋದು ಅಂತೇಳಿ ಹೂವು ಕಟ್ಟೋದು ಸ್ಟಾರ್ಟ್ ಮಾಡಿದೆ. ಬೇರೆಯವ್ರು ಕೊಡ್ತಾರೆ, ಡೈಲಿ 1 ಕೆಜಿ ಇಲ್ಲ 2 ಕೆಜಿ ಕೊಡ್ತಾರೆ. 2 ಕೆಜಿ ಕಟ್ಟೋ ಅಷ್ಟೊತ್ತಿಗೆ 4 5 ಅವರ್ ಆಗುತ್ತೆ. ಕಟ್ಟಿ ಆಮೇಲೆ ಅಡುಗೆ ಮಾಡೋದು, ಮನೆ ಪಾತ್ರೆ ತೊಳ್ಕೊಳ್ಳೋದು ಎಲ್ಲ ಮಾಡ್ಕೊತೀನಿ. ಇವತ್ತು ಭಾನುವಾರ ಆಗೋದ್ರಿಂದ ಮಕ್ಕಳೆಲ್ಲ ಆಚೆ ಆಟ ಆಡೋಕ್ಕೆ ಹೋಗಿದ್ದಾರೆ ಫ್ರೆಂಡ್ಗಳ ಜೊತೆಯಲ್ಲಿ. ಅದಕ್ಕೆ ಮನೆಯೆಲ್ಲ ಸೈಲೆಂಟಾಗಿದೆ. ನಾನು ಪಾಡಿಗೆ ನಾನು ಹೂವು ಕಟ್ತಾಯಿದ್ದೀನಿ. ಹೂವು ಕಟ್ಟಿ ಮುಗಿಸಿದ್ಮೇಲೆ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೊಬೇಕು. ನೋಡಿ ಫ್ರೆಂಡ್ಸ್, ಈಗಾಯಿತು ನಂದು ಹೂವು ಕಟ್ಟಿದ್ದು. ಈಗ ಅಡುಗೆ ಮನೆಗೆ ಬಂದಿದ್ದೀನಿ. ಅಡುಗೆ ಮನೆಯಲ್ಲಿ ಸ್ವಲ್ಪ ಪಾತ್ರೆ ಇದ್ದಾವೆ ಸಿಂಕಲ್ಲಿ. ಇದು ತೊಳ್ಕೊಂಡು ಈಗ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಬೇಕು. ಸಾಂಬಾರಿದೆ ಮಧ್ಯಾಹ್ನ ಮಾಡಿದ್ದು, ಇದಕ್ಕೆ ಮುದ್ದೆ ಮಾಡಿಕೊಂಡ್ರೆ ಆಯಿತು. ಇಷ್ಟಿದೆ ನೋಡಿ, ಇಷ್ಟು ಸಾಂಬಾರಿದೆ. ಇದಕ್ಕೆ ಮುದ್ದೆ ಮಾಡ್ಕೊತೀನಿ. ಮುದ್ದೆ 1/2 ಅವರಲ್ಲಿ ಆಗುತ್ತೆ. ಅನ್ನ ಇದೆ ಮಧ್ಯಾಹ್ನ ಮಾಡಿರೋದು, ಇದಕ್ಕೆ ಮುದ್ದೆ ಮಾಡ್ಕೊತೀನಿ. ಫಸ್ಟ್ ಪಾತ್ರೆ ತೊಳ್ಕೊತೀನಿ ಫ್ರೆಂಡ್. ಪಾತ್ರೆ ತೊಳೆದಾದ್ಮೇಲೆ ಮುದ್ದೆಗೆ ಇಟ್ಕೊತೀನಿ. ಮುದ್ದೆಗೆ ಇಟ್ಬಿಟ್ಟು ಆಮೇಲೆ ಸಾಂಬಾರು ಬಿಸಿಗೆ ಇಟ್ಕೊಂಡ್ರೆ ಒಂದು ಅಡುಗೆ ಮುಗಿಯುತ್ತೆ. ಸ್ವಲ್ಪ ಚಪಾತಿ ಹಸಿಟ್ಟಿತ್ತು ಫ್ರೆಂಡ್, ಅದಕ್ಕೆ ಮಕ್ಕಳಿಗೆ ಚಪಾತಿ ಮಾಡಿಕೊಡೋಣ ಅಂತ ಮಾಡ್ತಾಯಿದ್ದೀನಿ. ಮುದ್ದೆ ತಿನ್ನಲ್ಲ ಅವರು, ರಾತ್ರಿ ಹೊತ್ತು ಯಾವಾಗಲೂ ಒಂದಿನ ತಿಂತಾರೆ. ನನಗೂ ನಮ್ಮ ಯಜಮಾನ್ರಿಗೆ ಮುದ್ದೆ ಇರಲೇಬೇಕು ಡೈಲಿ. ನೈಟ್ ಹೊತ್ತು ಬೆಳಗ್ಗೆ ಎಲ್ಲ ಟಿಫನ್ ಮಾಡ್ಕೊತೀವಲ್ಲ, ಅದಕ್ಕೆ ನೈಟ್ 1 ಟೈಮ್ ಆದರೂ ಮುದ್ದೆ ತಿನ್ಕೊತೀವಿ. ಅದಕ್ಕೆ ಅವ್ರಿಗೆ ಚಪಾತಿ ಮಾಡಿಕೊಟ್ಬಿಟ್ಟು ನಾನು ಒಂದು ಕಡೆ ಮುದ್ದೆಗೆ ಇಟ್ಟಿದ್ದೀನಿ, ಒಂದು ಕಡೆ ಚಪಾತಿ ಮಾಡ್ತಾಯಿದ್ದೀನಿ. ಚಪಾತಿ ಮಾಡಾದ್ಮೇಲೆ ಮುದ್ದೆ ತಿರುಗ್ಬಿಟ್ಟು ಹಾಕ್ಕೊಡ್ತೀನಿ.
ಏನು ತೋರಿಸ್ಬೋ ಚಪಾತಿನ. ನೋಡಿ ಇವ್ರಿಗೆ ಚಪಾತಿ ಹಾಕ್ಕೊಟ್ಟಿದ್ದೀನಿ, ಚಪಾತಿ ತಿಂತಾ ಇದ್ದಾರೆ 3 ಜನನು. ನಮಗೆ ಮುದ್ದೆಗೆ ಇಟ್ಕೊಂಡಿದ್ದೀನಿ, ಬೇಗ ತಿಂದ್ಬಿಟ್ಟು ಬೇಗ ಮಲ್ಕೊಂಬಿಡ್ತಾರೆ. ಚಿಕ್ಕವನು ಅವನೇ ತಿಂತಾ ಇದ್ದಾನೆ, ಚಪಾತಿ ಆದರೆ ಅವನೇ ತಿಂತಾನೆ, ರೈಸ್ ಐಟಮ್ ಅಂದರೆ ನಾವೇ ತಿನ್ನಿಸ್ಬೇಕು. ಅವ್ರ ಅಕ್ಕ ಇದ್ದರೆ ಅವ್ರ ಅಕ್ಕವ್ರ ಜೊತೆಲಿ ಅವನೇ ಕುತ್ಕೊಂಡು ತಿನ್ಕೊತಾನೆ, ಇಲ್ಲಾಂದರೆ ನಾವೇ ಟಿ ವಿ ಗೊಂಬೆ ಹಾಕ್ಬಿಟ್ಟು ತೋರಿಸ್ಕೊಂಡು ತಿನ್ನಿಸ್ಬೇಕು. ಮುದ್ದೆ ರೆಡಿಯಾಗಿದೆ, ಹಾಕ್ಕೊಟ್ಟಿದ್ದೀನಿ ಮುದ್ದೆ ಅವ್ರಿಗೂ, ನಾನು ಹಾಕ್ಕೊಂಡಿದ್ದೀನಿ. ನೋಡಿ ಅವನು ಅನ್ನ ಹಂಗೆ ತಗೊಂಡು ತಿಂತಾ ಇದ್ದಾನೆ. ಇವರಿಬ್ರು ಕುತ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ. ಚಿಕ್ಕವಳನ್ನ ವಿಡಿಯೋ ಮಾಡಿಲ್ವಂತೆ ಅವಳು, ನೋಡಿ ತಲೆಗೆ ಎಣ್ಣೆ ಹಚ್ಕೊಂಡು ಕುತ್ಕೊಂಡಿದ್ದಾಳೆ. ಅವನು ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ನಾನು ಊಟ ಮಾಡ್ಕೊತೀನಿ, ಬೇಳೆ ಸಾರು ಮುದ್ದೆ. ಈಗ ಮತ್ತೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದೆ ನೋಡಿ, ಎಲ್ಲ ಕ್ಲೀನ್ ಮಾಡಿ ಶೆಲ್ಫೆಲ್ಲ ಒರೆಸಿ ಕ್ಲೀನಾಗಿ ಇಟ್ಟು ಮಲಗಿಬಿಟ್ರೆ ಬೆಳಗ್ಗೆ ಎದ್ದು ನಾಷ್ಟ ಮಾಡಿ ಅವ್ರಿಗೆ ಸ್ಕೂಲ್ ರೆಡಿ ಮಾಡೋಕ್ಕೆ ಸರಿಯಾಗತ್ತೆ. ನೋಡಿ ನನ್ನ ಮಗನಿಗೆ ಹಾಲು ಕಾಯ್ಸೋಕೆ ಇಟ್ಟಿದ್ದೀನಿ. ಹಾಲು ಕುಡ್ದಿಲ್ಲ ಅಂದರೆ ಅವ್ನು ಮಲಗೋದಿಲ್ಲ. ಮಧ್ಯೆ ನೈಟ್ ಒಂದ್ಸಲ 2 ಸಲ ಎದ್ದೇಳ್ತಾನೆ. ಬಾಟ್ಲಲ್ಲಿ ಹಾಲು ಕುಡಿಲೇಬೇಕು ಅವನು, ಇಲ್ಲಾಂದರೆ ನಿದ್ದೆ ಮಾಡಲ್ಲ, ಚೆಂಡು ಹಿಡಿತಾನೆ. ಅದಕ್ಕೆ ನೈಟ್ ಹಾಲು ಕಾಯಿಸಿ ಇಟ್ಕೊಂಡ್ಬಿಡ್ತೀನಿ. ಅವನು ಎದ್ದಾಗ ಕೊಟ್ಟರೆ ಮಲ್ಕೊತಾನೆ ಅವನ ಪಾಡಿಗೆ ಅವನು. ಇಲ್ಲಿ ನೋಡಿ ಇವರು ಮಲಗೋದಕ್ಕೆ ಹಾಸಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಇವರಿಬ್ರಿಗೆ ಇನ್ನೂ ನಿದ್ದೆ ಬಂದಿಲ್ಲ. ದೊಡ್ಡವಳು ಮಲಗಿಬಿಟ್ಟಿದ್ದಾಳೆ ಆಗಲೇ. ಇನ್ನು ಬಟ್ಟೆ ಮಡಚಿಲ್ಲ, ಹಂಗೆ ಇದ್ದಾವೆ. ಈಗ ಮಡಿಸ್ತೀನಿ, ಇಲ್ಲ ಆಗಿಲ್ಲ ಅಂದರೆ ಬೆಳಗ್ಗೆ ಮಡಿಸ್ಕೊತೀನಿ. ನಾವೀಗ ಹಾಸಿಗೆ ಹಾಸ್ಬಿಟ್ಟು ನನ್ನ ಮಗನ ಮಲಗಿಸ್ಬೇಕು. ನಾವು ಮಲಗಿದ ಮೇಲೆ ಅವ್ನು ಮಲಗೋದು, ಆಟ ಆಡ್ತಾನೆ ಇರ್ತಾನೆ ಎಷ್ಟೊತ್ತಾದ್ರೂ. ನೋಡಿ ಅವ್ರಿಗೆ ಎಷ್ಟು ತೀಟೆ ಮಾಡ್ತಾ ಇರ್ತಾನೆ ಅವನು. ಮಲಗಿರೋರಿಗೆಲ್ಲ ತೀಟೆ ಮಾಡ್ತಾ ಇರ್ತಾನೆ, ಹೊಡಿತಾನೆ. ಅಕ್ಕ ಅಂತಾನು ನೋಡಲ್ಲ ಅವನು. ಇವತ್ತಿನ ಲಾಗ್ ಇಲ್ಲಿಗೆ ಎಂಡಿಂಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿನ ಲಾಗ್ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಗುಡ್ ನೈಟ್ ಫ್ರೆಂಡ್ಸ್.